ಯೇಸುವಿನ ಮುದ್ದಾದ ನಾಮದಲ್ಲಿ ನಾವು ನಿಮ್ಮನ್ನು ಸ್ವಾಗತಿಸ್ತೇವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾನು ನೀವು ಪ್ಲ್ಯಾನ್ ಮಾಡಿ ಬಂದಿದ್ದಲ್ಲ. ಪ್ರಭು ಯೇಸು ನಮ್ಮನ್ನು, ಅವರು ನಮ್ಮೊಬ್ಬೊಬ್ಬರನ್ನು ಹೆಸರಿಡಿದು ಗುರುತಿಸಿ ನಮ್ಮನ್ನು ಈ ಮನೆಯಲ್ಲಿ ಒಂದುಗೂಡಿಸಿದ್ದಾರೆ. ಯಾತಕ್ಕಾಗಿ ಅಂದರೆ ಅವರನ್ನು ಅರಿತುಕೊಳ್ಳಲು, ಅವರ ಪ್ರೀತಿಯನ್ನು ಅನುಭವಿಸಲು, ಆ ಸತ್ಯದ ಅರಿವಿನಲ್ಲಿ ಬದುಕಲು ನಮಗೆ ದೇವರು ಕರೆಗೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಸಹೋದರ ಜಾನ್ ಅವರಾಗಿರ್ಬೋದು ಅಥವಾ ಮರಿಯಕ್ಕ ಆಗಿರ್ಬೋದು ಕರೆದದಲ್ಲ, ಅವರ ಮುಖಾಂತರ ಯೇಸು ನಿಮ್ಮನ್ನು ಕರೆದಿದ್ದಾರೆ. ಯಾಕೆಂದರೆ ಯೇಸುವಿಗೆ ನಿಮ್ಮನ್ನು ಭಾಳ ಇಷ್ಟ. ಪ್ರೈಸ್ ದ ಲಾರ್ಡ್. ನೀವಂದರೆ ದೇವರಿಗೆ ಭಾಳ ಇಷ್ಟ. ಹಾಗಾಗಿ ನಮ್ಮ ಒಬ್ಬೊಬ್ಬರನ್ನು ಯೇಸು ಕರೆದಿದ್ದಾರೆ. ಕರೆದಂಥ ದೇವರು ನಂಬಿಗಸ್ತರಾಗಿದ್ದಾರೆ, ಒಳ್ಳೆಯವರಾಗಿದ್ದಾರೆ. ಅವರಿವತ್ತು ನಮ್ಮ ಮಧ್ಯದಲ್ಲಿ ಅದ್ಭುತಕರವಾಗಿ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಹಾಗಾಗಿ ಇವತ್ತು ನಮ್ಮನ್ನು ಕರೆದ ದೇವರಿಗೆ ಒಂದು ಸಣ್ಣದಾಗಿ ಒಂದು ಚಪ್ಪಾಳೆಯನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಎಲ್ಲರೂ ಕ್ರೈಸ್ತರೇನ ಇದ್ದಾರಾ? ವಿಶ್ವಾಸಿಗಳು. ಓಕೆ, ಪ್ರೈಸ್ ದ ಲಾರ್ಡ್. ಭಾಳ ಸಂತೋಷ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾವೊಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಆಮೇಲೆ ನಾವು ದೇವರ ವಾಕ್ಯವನ್ನು ಆಲಿಸಿ ದೇವರಿಗೆ ಸ್ತುತಿ ಎಂಬ ಬಲಿಯನ್ನು ನಾವು ಅರ್ಪಿಸೋಣ. ನಾವೆಲ್ಲರೂ ಕೂಡ ಕ್ಷಣಕಾಲ ಪ್ರಾರ್ಥಿಸೋಣ, ಕಣ್ಣುಗಳನ್ನು ಮುಚ್ಚಿ. ವಿಶೇಷವಾಗಿ ಈ ಬೆಳಗ್ಗೆಯಿಂದ ಈ ಸಂಜೆಯವರೆಗೆ ನಾವೆಷ್ಟೋ ತಪ್ಪು ಮಾಡಿದ್ದೀವಿ. ಆಲೋಚನೆಯಲ್ಲಿ, ಕಾರ್ಯದಲ್ಲಿ, ಮಾತುಗಳಲ್ಲಿ ಎಷ್ಟೋ ತಪ್ಪು ಮಾಡಿದ್ದೀವಿ. ನಾವು ತಪ್ಪು ಮಾಡಿದ್ದರೂ ಕೂಡ ಪಾಪದ ಸಂಬಳ ಮರಣ ಅಂತ ಹೇಳಿ ವಾಕ್ಯ ಹೇಳುತ್ತೆ. ಆದರೆ ದೇವರು ನಮ್ಮ ಪಾಪಕ್ಕೆ ತಕ್ಕಂತೆ ವರ್ತಿಸದೆ ಅವರು ನಮ್ಮನ್ನು ಅವರ ಅಪಾರವಾದ ಕರುಣೆಯಿಂದ ಈವರೆಗೂ ನಮ್ಮನ್ನು ಉಳಿಸಿದ್ದಾರೆ, ಜೀವಂತವಾಗಿ ಜೀವಿಸುವ ಕೃಪೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ದೇವರಿಗೆ ನಾವು ತುಂಬು ಹೃದಯದಿಂದ ಅಪ್ಪ ಯೇಸುವೆ, ನನ್ನನ್ನು ನೀವು, ನಾನು ಪಾಪಿಯಾಗಿದ್ದರೂ, ಬಲಹೀನನಾಗಿದ್ದರೂ, ಕೊರತೆಗಳಲ್ಲಿದ್ದರೂ ನನ್ನನ್ನು ಅಪಾರವಾಗಿ ನೀವು ಪ್ರೀತಿಸಿ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿಸಿ ಈವರೆಗೂ ನನ್ನನ್ನು ಉಳಿಸಿ ನೀವು ಕಾಪಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ಅಂತೇಳಿ ಎಲ್ಲರೂ ಕೂಡ ಪ್ರೀತಿ ತುಂಬಿದ ಹೃದಯದಿಂದ ಆ ಯೇಸುವನ್ನು ನಮ್ಮ ಮಧ್ಯದಲ್ಲಿ ನಾವು ಕಾಣುತ್ತಾ, ಆ ಯೇಸುವಿನ ಸಾನ್ನಿಧ್ಯವನ್ನು ನಾವು ಅನುಭವಿಸುತ್ತಾ ನಾವೆಲ್ಲರೂ ಕೂಡ ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರಪ್ಪ, ಸ್ತೋತ್ರಪ್ಪ. ಯೇಸುವೆ ವಂದನೆ ಅಪ್ಪ, ಯೇಸುವೆ ಆರಾಧನೆ ಅಪ್ಪ, ಯೇಸುವೆ ಮಹಿಮೆ ಅಪ್ಪ. ಯೇಸುವೆ ಈ ಸಂಜೆಯಲ್ಲಿ ಈ ಮನೆಯಲ್ಲಿ ನಮ್ಮನ್ನು ಒಂದುಗೂಡಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೆ ನಮ್ಮನ್ನು ಹೆಸರಿಡಿದು ಕರೆದದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸುವ ಒಂದು ಕೃಪೆಯನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ ಅಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ನೀವು ಒಳ್ಳೆಯವರಪ್ಪ, ನೀವು ಒಳ್ಳೆಯವರಪ್ಪ. ಯೇಸುವೆ ಒಬ್ಬೊಬ್ಬರ ಹೃದಯದಲ್ಲಿ ನಿನ್ನ ಪ್ರೀತಿ ಅನುಭವ ಆಗಲಿ ಅಪ್ಪ, ನಿನ್ನ ಪ್ರೀತಿ ಅನುಭವ ಆಗಲಿ ಅಪ್ಪ. ಯೇಸುವೆ ಒಬ್ಬೊಬ್ಬರ ಅಂತರಂಗದಲ್ಲಿರುವ ಕತ್ತಲೆ ದೂರವಾಗಲಿ ಅಪ್ಪ. ಯೇಸುವೆ ನಿನ್ನ ಪರಿಶುದ್ಧಾತ್ಮನ ಸಾನ್ನಿಧ್ಯ ಒಬ್ಬೊಬ್ಬರಲ್ಲಿ ತುಂಬಲ್ಪಡಲಿ ಅಪ್ಪ, ಒಬ್ಬೊಬ್ಬರಲ್ಲಿ ತುಂಬಲ್ಪಡಲಿ ಅಪ್ಪ. ರಿಸೀವ್ ಆಗಲಿ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಒಬ್ಬೊಬ್ಬರ ಆಲೋಚನೆಗಳನ್ನು ನಿಮ್ಮ ರಕ್ತದಿಂದ ತೊಳೆಯಿರಿ ಅಪ್ಪ. ಒಬ್ಬೊಬ್ಬರ ಅಂತರಂಗವನ್ನು ನಿಮ್ಮ ರಕ್ತದಿಂದ ತೊಳೆಯಿರಿ ಅಪ್ಪ. ಒಬ್ಬೊಬ್ಬರ ಪ್ರಾಣಾತ್ಮ ಶರೀರಗಳನ್ನು ನಿಮ್ಮ ರಕ್ತದಿಂದ ತೊಳೆಯಿರಿ ಅಪ್ಪ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಪ್ರೀತಿ ಸ್ವರೂಪ ದೇವನೇ ಸ್ತೋತ್ರ ಅಪ್ಪ. ನಮ್ಮನ್ನು ಬಾಳವಾಗಿ ಪ್ರೀತಿಸುವ ದೇವನೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಚೆನ್ನಾಗಿದ್ದೀರಾ? ಪ್ರೈಸ್ ದ ಲಾರ್ಡ್.
ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ನಮ್ಮೆಲ್ಲರನ್ನ ಈ ಮನೆಯಲ್ಲಿ ಒಂದುಗೂಡಿಸಿ ನಮ್ಮ ಒಬ್ಬೊಬ್ಬರ ಅಂತರಂಗದಲ್ಲಿ ಯೇಸು ತಮ್ಮ ವಾಕ್ಯದ ಬೆಳಕನ್ನು ತುಂಬಿಸಲಿಕ್ಕಿದ್ದಾರೆ. ಪ್ರೈಸ್ ದ ಲಾರ್ಡ್. ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಬೇಡವಾದ ಎಲ್ಲವನ್ನು ತೆಗೆದುಹಾಕಿ ಅವರ ಪ್ರೀತಿಯಿಂದ ನಮ್ಮ ಹೃದಯಗಳನ್ನು ತುಂಬಿಸಲಿಕ್ಕಿದ್ದಾರೆ. ಹಾಗಾಗಿ ಈ ಸಂಜೆಯಲ್ಲಿ ಬಂದ ನಾವೆಲ್ಲರೂ ಕೂಡ ಭಾಗ್ಯವಂತರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮೊದಲನೇದಾಗಿ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು ಯಾವಾಗಲೂ. ಪ್ರೈಸ್ ದ ಲಾರ್ಡ್. ನೀವು ಪರಲೋಕ ಪ್ರಾರ್ಥನೆ ಕೇಳಿಸ್ಕೊಂಡಿದ್ದೀರಾ? ಸೊ ಏನಂತ ಪರಲೋಕ ಪ್ರಾರ್ಥನೆ ಸ್ಟಾರ್ಟ್ ಮಾಡ್ತೀರಾ? ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲು ಹೇಳ್ತಾ ಇದ್ದಿದ್ದು ನಾವು ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ತಮ್ಮ ಶಿಷ್ಯರಿಗೆ ಈ ಪ್ರಾರ್ಥನೆಯನ್ನು ಕಲಿಸುವಾಗ ಆ ಮೊದಲ ಸಾಲು ಅವರು ಹೇಳ್ಕೊಟ್ಟಿದ್ದೇನೆಂದರೆ, ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ನೀವೇನು ಮಾಡಿ? ಸ್ತೋತ್ರ ಮಾಡಿ. ಪ್ರೈಸ್ ದ ಲಾರ್ಡ್. ನಾವು ಈ ಸ್ತೋತ್ರ ಮಾಡೋದಿಲ್ಲ. ಯಾಕೆ ಸ್ತೋತ್ರ ಮಾಡೋದಿಲ್ಲ ಅಂದರೆ ಆ ಸ್ತೋತ್ರದ ಬೆಲೆ ನಮಗೆ ಗೊತ್ತಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎರಡನೇದಾಗಿ ನಾವು ಯಾವ ರೀತಿ ಸ್ತೋತ್ರ ಮಾಡಬೇಕು ಅದು ನಮಗೆ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ದರೆ ಭಾಳ ಸಂತೋಷ. ಸೊ ಇದನ್ನು ನಾವು ಸ್ವಲ್ಪ ತಿಳ್ಕೊಂಡು ಆಮೇಲೆ ದೇವರಿಗೆ ಎಲ್ಲರೂ ಸೇರಿ ಒಟ್ಟಾಗಿ ಸ್ತೋತ್ರ ಮಾಡೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಟೀಚರ್ಸ್ಗೆ ಶಾಲೆಯಲ್ಲಿ ನೀವು ನಿಮ್ಮ ಶಾಲೆಯನ್ನು ಬಿಟ್ಟು ಹೋಗುವಾಗ ಒಂದು ಥ್ಯಾಂಕ್ಸ್ ಹೇಳ್ತೀರಾ? ಯಾಕೆ ಹೇಳ್ತೀರಾ? ಒಂದು ಉಪಕಾರ. ಏನು ಉಪಕಾರ? ವಿದ್ಯಾಭ್ಯಾಸ. ನೀವು ಕಾಸು ಕೊಟ್ಟೇ ಕಲ್ತಿರೋದು, ಆದರೂ ಕೂಡ ಅವ್ರು ನಿಮಗೆ ಕಲಿಸಿದಾರಲ್ವಾ, ಆ ಒಂದು ಕಲಿಸಿದಂಥ ಟೀಚರ್ಗೆ ಒಂದು ಧನ್ಯವಾದ, ಒಂದು ಥ್ಯಾಂಕ್ಸನ್ನು ನೀವು ಹೇಳ್ತೀರಾ. ಯಾಕಂದರೆ ಅವ್ರು ಕಲಿಸಿದ್ದಾರೆ. ಅವ್ರು ಕಲಿಸಿದಂಥ ಕಲಿಕೆ ಲೋಕಕ್ಕಾಗಿ ಅಷ್ಟೇ, ಆದರೆ ದೇವರು ಅದಕ್ಕಿಂತ ಮಿಗಿಲಾಗಿ ನಮಗೆ ಮಾಡಿದ್ದಾರೆ. ಅದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಆಗ ಮಾತ್ರ ನಿಜವಾಗಲೂ ದೇವರಿಗೆ ಸ್ತೋತ್ರ ಮಾಡಲಿಕ್ಕಾಗತ್ತೆ. ಮುಖ್ಯವಾಗಿ ನಾವು ಇವತ್ತು ಸ್ತೋತ್ರ ಮಾಡೋದಕ್ಕಿಂತ ಮುಂಚೆ ಸಿರಾಕನ ಪುಸ್ತಕ ಒಂದು ಸ್ವಲ್ಪ ತಗೊಳ್ಳೋಣ. ಸಿರಾಕನ ಪುಸ್ತಕ 15ನೇ ಅಧ್ಯಾಯ ವಾಕ್ಯ 9 ಒಂದು ವಾಕ್ಯವನ್ನು ಓದೋಣ. ಸಿರಾಕನ ಪುಸ್ತಕ 15ನೇ ಅಧ್ಯಾಯ ವಾಕ್ಯ 9. ಪಾಪಾತ್ಮನ ಬಾಯಿಂದ ಹೊರಟ ಸ್ತುತಿ ಇಂಪಾಗಿರುವುದಿಲ್ಲ. ಏಕೆಂದರೆ ಅದು ಅವನಿಗೆ ದೇವರಿಂದ ಬಂದುದಲ್ಲ. ಒಂದು ಸ್ವಲ್ಪ ಹಂಗಾದ್ರೆ ನಾವೆಲ್ಲ ಪಾಪಿಗಳ ಅಂತೆಲ್ಲ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನನ್ನನ್ನು ಸೇರಿ ನಾವೆಲ್ಲರೂ ಕೂಡ ಪಾಪಿಗಳೇ, ಎಲ್ಲರೂ ದೇವರ ಮಹಿಮೆಯನ್ನು ಕಳೆದುಕೊಂಡವರೇ. ಆದರೆ ದೇವರ ಅಪಾರವಾದ ಕೃಪೆಯಿಂದ ನಾವು ಜೀವಂತವಾಗಿ ಇದ್ದೀವಿ. ಓಕೆ. ಸೊ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಪಾಪಾತ್ಮನ ಬಾಯಿಂದ ಹೊರಟ ಸ್ತುತಿ ಇಂಪಾಗಿರುವುದಿಲ್ಲ. ಪ್ರೈಸ್ ದ ಲಾರ್ಡ್. ಈಗ ಪಾಪಾತ್ಮ ಯಾರು ಅಂತ ತಿಳ್ಕೊಬೇಕು ನಾವು ಫಸ್ಟು. ಪಾಪಾತ್ಮನ ಬಾಯಿಂದ ಹೊರಟ ಸ್ತುತಿ ಇಂಪಾಗಿರುವುದಿಲ್ಲ, ದೇವರಿಗಿಷ್ಟ ಆಗೋದಿಲ್ಲ. ಹಾಗಾದರೆ ಪಾಪಾತ್ಮ ಯಾರು ಹೇಳ್ತೀರಾ? ಯಾರು ಪಾಪಾತ್ಮ? ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕೇಳ್ಬೋದು, ಆಯಿತಾ? ಪಾಪಾತ್ಮ ಅಂದರೆ ಯಾರು? ದೇವರಿಗೆ ವಿರುದ್ಧವಾಗಿರೋದು, ಮೋಸ ಮಾಡೋದು. ಯಾರು ಹೇಳ್ತಾ ಇದ್ದಾರೆ? ಎಲ್ಲಿಂದ ನೀವಾ? ಓಕೆ. ಪ್ರೈಸ್ ದ ಲಾರ್ಡ್. ನೋಡಿ, ಮೊದಲನೇದಾಗಿ ಇದೆಲ್ಲ ಆಮೇಲೆ ಬರೋದು, ಸುಳ್ಳು ಅದೆಲ್ಲ ಆಮೇಲೆ. ಪಾಪಾತ್ಮ ಅಂದರೆ ಆತ್ಮದಲ್ಲಿ ಸತ್ತು ಹೋದವನು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನೀವು ನಾನು ಯಾರೇ ಆಗಿರ್ಬೋದು, ಆತ್ಮದಲ್ಲಿ ಸತ್ತು ನೀವೆಷ್ಟೂ ಚೆನ್ನಾಗಿ ಆಡಿ ದೇವರಿಗೆ ಸೇರೋದಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇವತ್ತು ನಮ್ಮ ಚರ್ಚ್ಗಳಲ್ಲೇ ನೋಡ್ಬೋದು, ಬೇರೆ ಎಲ್ಲೂ ನೋಡೋದು ಬೇಕಾಗಿಲ್ಲ. ಕೊಯರಲ್ಲೇ ನೋಡ್ಬೋದು, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಆದರೂ ಕೊಯರಲ್ಲಿ ಚೆನ್ನಾಗಿ ಆಡ್ತೀವಿ. ನಾನಿದ್ದೆ ಕೊಯರಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಕೊಯರಲ್ಲಿ ನಮ್ಮಲ್ಲೇ ನಾನು ಚೆನ್ನಾಗಿ ಆಡಬೇಕು, ನಂದು ಚೆನ್ನಾಗಿರಬೇಕು. ಅಲ್ಲಿ ನನ್ನ ಸ್ತುತಿ ಸ್ತೋತ್ರಗಳೊಂದಿಗೆ ದೇವರಿಗೆ ಮಹಿಮೆ ಆಗಬೇಕು ಅಂತ ಎಲ್ಲೂ ಇಲ್ಲ. ಆ ರೀತಿ ಇವತ್ತು ಆಗಿಬಿಟ್ಟಿದೆ. ಆ ರೀತಿ ನೀವು ಆಗೋದು ಬೇಡ.
ಆದ್ದರಿಂದ ಪಾಪಾತ್ಮನ ಬಾಯಿಂದ ಬರುವ ಸ್ತುತಿ ಇಂಪಾಗಿರುವುದಿಲ್ಲ. ಹಾಗಾದರೆ ನನ್ನ ಆತ್ಮ ಪಾಪದಿಂದ ಸತ್ತು ಹೋಗಿದೆಯಾ, ಅಥವಾ ಯೇಸುಕ್ರಿಸ್ತರ ಶುಭ ಸಂದೇಶದಲ್ಲಿ ವಿಶ್ವಾಸ ಇಟ್ಟು ನನ್ನ ಆತ್ಮ ಜೀವಕ್ಕೆ ಬಂದಿದೆಯಾ, ಬಂದಿಲ್ವಾ? ಮೊದಲು ತಿಳ್ಕೊಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಉದಾಹರಣೆಗೆ ಹೆಣ್ಮಕ್ಕಳು, ಗಂಡು ಮಕ್ಕಳಿಗೆ ಅರ್ಥ ಆಗತ್ತೆ. ಒಂದು ತಾಯಿ ಗರ್ಭದಲ್ಲಿ ಮಗು 9 ತಿಂಗಳಿರ್ತದೆ, ಹೌದಾ? ಅಯ್ಯೋ ಮಾತಾಡಲ್ಲ ನೀವು. 9 ತಿಂಗಳು ತಾಯಿ ಗರ್ಭದಲ್ಲಿ ಇರ್ತದೆ ಮಗು. ಓಕೆ, ಈಗ ಗರ್ಭದಲ್ಲಿರುವ ಮಗುಗೆ ನಿಮ್ಮ ಫೋಟೋ ಯಾವುದನ್ನು ತೋರಿಸಿ, ನಿಮ್ಮ ಡ್ಯಾಡಿ ನೋಡು, ನಿಮ್ಮ ತಾತ ನೋಡು, ನಿಮ್ಮ ಅಜ್ಜಿ ನೋಡು ಅಂದರೆ ಆ ಮಗುಗೇನಾದರೂ ಕಾಣಿಸುತ್ತಾ? ಈಗ ಆ ಮಗು ಹುಟ್ಟಿ ಭೂಮಿಗೆ ಬಂದಿದೆ, 1 ವರ್ಷ ಆಗಿದೆ, 2 ವರ್ಷ ಆಗಿದೆ. ಆಗ ನೀವು ಫೋಟೋದಲ್ಲಿರುವ ನಿಮ್ಮ ಗಂಡನ ಫೋಟೋನೋ, ನಿಮ್ಮ ಅಜ್ಜನ ಫೋಟೋನೋ, ನಿಮ್ಮ ಅಮ್ಮನ ಫೋಟೋನೋ, ಯಾರ ಫೋಟೋನೋ ತೋರಿಸಿ ನಿಮ್ಮ ಅಜ್ಜ ನೋಡು ಅಂದರೆ ಆ ಮಗು ನೋಡೋಕ್ಕಾದರೂ ಟ್ರೈ ಮಾಡುತ್ತೆ. ಯಾಕೆ ಹೇಳಿ? ಆ ಮಗು ಈಗ ಜೀವಂತವಾಗಿ ಭೂಮಿಯಲ್ಲಿ ಬಂದಿದೆ, ತಾಯಿ ಗರ್ಭದಿಂದ ಹೊರಗಡೆ ಬಂದಿದೆ. ಆದ್ದರಿಂದ ಇವರು ತಾತ, ಇವರ ಅಜ್ಜಿ, ಅಮ್ಮ ಅಂತ ಕರಿ, ಡ್ಯಾಡಿ ಅಂತ ಕರಿ ಅಂದರೆ ಅದು ಕರೆಯುತ್ತೆ. ಗರ್ಭದಲ್ಲಿರುವಾಗಲೇ ಇವ್ರನ್ನ ಡ್ಯಾಡಿ ಅಂತ ಕರಿ ಅಂದರೆ ಆ ಮಗುಗೆ ಕರೆಯೋಕ್ಕಾಗಲ್ಲ. ಯಾಕಂದರೆ ಗರ್ಭದಲ್ಲಿರುವ ಮಗುಗೆ ಏನೂ ಮಾಡೋಕ್ಕಾಗಲ್ಲ. ಅದೇ ಪ್ರಕಾರ ನಿಮ್ಮ ಆತ್ಮ ಸತ್ತೋಗಿದ್ರೆ ನೀವು ಎಷ್ಟು ಹಾಡಿದರೂ ಕೂಡ, ಎಷ್ಟು ಕಿರುಚಿದರೂ ಕೂಡ, ಎಷ್ಟು ನೀವು ಕೊಂಡಾಡಿದರೂ ಕೂಡ, ಎಷ್ಟು ಚೆನ್ನಾಗಿ ಆಡಿದರೂ ಕೂಡ ದೇವರಿಗೆ ಅದು ಮುಟ್ಟಲ್ಲ. ಪ್ರೈಸ್ ದಿ ಲಾರ್ಡ್. ಅದರಿಂದ ಪ್ರಯೋಜನ ಇಲ್ಲ, ನಿಮಗೂ ನಷ್ಟ, ದೇವ್ರಿಗಂತೂ ಅದೇನು ಪ್ರಯೋಜನವೇ ಇಲ್ಲ. ನೀವು ಕಿರ್ಚಿ ಸುಸ್ತಾಗಿ ಕೊನೆಗೆ ಬಿದ್ದೋಬೇಕಷ್ಟೇ ನೀವು, ಅದು ಬಿಟ್ಟರೆ ಬೇರೆ ಏನೂ ಆಗಲ್ಲ. ಅದರಿಂದ ದೇವರಿಗೆ ಸ್ತೋತ್ರ ಮಾಡುವ ಮುನ್ನ ನನ್ನ ಆತ್ಮ ಜೀವಕ್ಕೆ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾದರೂ ಅರ್ಥ ಆಗ್ತಿದೆಯಾ? ಸೊ ಆದಾಮ ಪಾಪ ಮಾಡಿದ. ಪಾಪ ಅಂದರೆ ಒಂದು ಹಣ್ಣನ್ನು ತಿಂದು ದೇವರ ಮಾತನ್ನು ಮೀರಿ ಅವನ ಆತ್ಮ ಸತ್ತೋಯ್ತು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು ಮೀರುವ ಮುನ್ನ ದಿನಾ ಸಂಜೆ ಆ ತಂಗಾಳಿಯಲ್ಲಿ ಯಾರ ಜೊತೆ ನಡೀತಾ ಇದ್ದ? ದೇವರ ಜೊತೆ. ಈಗ ದೇವರ ವಾಕ್ಯ ಮೀರಿದ ಮೇಲೆ, ಅವನ ಆತ್ಮ ಸತ್ತೋದ ಮೇಲೆ, ಈಗ ದೇವರು ಬರ್ತಾ ಇದ್ದಾರೆ ಅಂತೇಳಿ ಸಪ್ಪಳ ಕೇಳಿಸ್ಕೊಂಡು ಓಡೋಗಿ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ? ಮರದ ಬದಿಯಲ್ಲಿ, ಆ ಮರದ ಕೆಳಗಡೆ ಬಚ್ಚಿಟ್ಕೊಂಡಿದ್ದಾನೆ. ಈಗ ಅವನಿಗೆ ದೇವರನ್ನ ನೋಡಲಿಕ್ಕೆ ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ಕತ್ತಲೆ ಬಂದ್ಬಿಡ್ತು. ಪಾಪ ಸತ್ತೋದ ಆತ್ಮದಲ್ಲಿ. ಈಗ ಸತ್ತೋದ ಆತ್ಮದಿಂದ ಅವನು ದೇವರಿಗೆ ಏನಂತ ಪ್ರಾರ್ಥನೆ ಮಾಡಿದ್ರು, ಏನಂತ ಮಾತಾಡಿದರೂ ಕೂಡ ಅವ್ರಿಗೆ ಏನು ಪ್ರಯೋಜನ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಪ್ರಕಾರ ನಾವೇನು ಮಾಡ್ತೀವಿ ಅಂದರೆ, ನಾವು ಪ್ರಾರ್ಥನೆಗೆ ಬರ್ತೀವಿ, ಯಾವುದೋ ಒಂದು 4 ಹಾಡು ಕಲ್ತ್ಕೊಂಡಿರ್ತೀವಿ, ಟೇಪ್ ರೆಕಾರ್ಡ್ಗಳಲ್ಲಿ ಕೇಳಿಸ್ಕೊಬಿಟ್ಟಿರ್ತೀವಿ, CD-ಗಳಲ್ಲಿ ಕೇಳಿಸ್ಕೊಬಿಟ್ಟಿರ್ತೀವಿ, ಪೆನ್ ಡ್ರೈವರ್ಗಳಲ್ಲಿ ಕೇಳಿಸ್ಕೊಬಿಟ್ಟಿರ್ತೀವಿ. ಹಾಡು ಕೂಡ ಚೆನ್ನಾಗಿರ್ತದೆ. ಆ ಹಾಡುಗಳನ್ನು ಚೆನ್ನಾಗಿ ಒಂದು 10 ಸಾರಿ ಕೇಳಿಸ್ಕೊಬಿಟ್ರೆ ನಮಗೂ ಹಾಡಕ್ಕೆ ಬರುತ್ತೆ. ಆಡ್ತೀವಿ ಇಲ್ವಾ? ಈಗ ನಿನ್ನಂಥ ದೇವರು ಯಾರು ಆಡ್ತೀವಿ ನಾವು. ಈಗ ಹಾಡುವಾಗ ಆ ಹಾಡಿನಲ್ಲಿರ್ತಕ್ಕಂಥ ಯೇಸುವಿನ ವಚನದ ಆ ಸಾನ್ನಿಧ್ಯ ನಮ್ಗೆ ಅನುಭವಿಸೋಕ್ಕಾಗ್ತಾ ಇದೆಯಾ? ಅದು ನೋಡಬೇಕು ಫಸ್ಟ್. ದೇವರ ವಾಕ್ಯವನ್ನು ಹಾಡುಗಳಾಗಿ ಬರೆದಿದ್ದಾರೆ, ಸಾಲುಗಳನ್ನು. ಅದನ್ನು ಹಾಡುವಾಗ ನನ್ನ ಒಳಗಡೆ ಆ ಎಕ್ಸ್ಪೀರಿಯನ್ಸ್, ಯೇಸುವಿನ ಸಾನ್ನಿಧ್ಯ ನನಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇದೆಯಾ? ಅನುಭವಿಸ್ಲಿಕ್ಕೆ ಆಗ್ತಾ ಇದೆ ಅಂದರೆ ನೀನು ಯೇಸುವಿನಲ್ಲಿ ಜೀವಂತವಾಗಿದ್ದೀಯಾ. ನಿನಗೆ ಆಗ್ತಾ ಇಲ್ಲ ಅಂದರೆ ನಿನ್ನ ಆತ್ಮ ಏನಾಗಿದೆ? ಸತ್ತು ಹೋಗಿದೆ. ಸೊ ಸತ್ತ ಅವಸ್ಥೆಯಿಂದ ಮೊದಲೇನು ಮಾಡಬೇಕು? ನಾನು ಜೀವಕ್ಕೆ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಸತ್ತೋಗಿ ಏನೂ ಮಾಡೋಕ್ಕಾಗಲ್ಲ. ಸತ್ತಿ ಹಣ ಏನಾದರೂ ಮಾಡುತ್ತಾ? ಹೇಳಿ, ಏನಾದರೂ ಮಾಡುತ್ತಾ? ಏನೂ ಮಾಡಲ್ಲ. ಆದರೆ ಜೀವಂತವಾಗಿರೋನು ಏನಾದರೂ ಮಾಡ್ತಾನೆ. ಅದೇ ಪ್ರಕಾರ ಆತ್ಮದಲ್ಲೂ ಕೂಡ ಸತ್ತ ಅವಸ್ಥೆಯಲ್ಲಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಆತ್ಮದಲ್ಲಿ ಜೀವಂತವಾಗಿದ್ದರೆ ಮಾತ್ರ ದೇವರಿಗೆ ಸ್ತೋತ್ರ ಮಾಡೋಕ್ಕಾಗುತ್ತೆ, ಥ್ಯಾಂಕ್ಸ್ ಹೇಳೋಕ್ಕಾಗತ್ತೆ. ಯಾಕಂದರೆ ಜೀವ ಬಂದಿದ್ದು ಹೆಂಗೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿಮ್ಮ ಒಳಗಡೆ ಜೀವ ಹೆಂಗೆ ಬಂತು ಅಂತ ನಿಮಗೆ ಗೊತ್ತಾದಾಗ ನೀವು ಸ್ತೋತ್ರ ಮಾಡದೆ ಇರೋಕ್ಕಾಗೋದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಿಮ್ಮಲ್ಲಿ ಜೀವ ಬರಬೇಕಾದ್ರೆ ದೇವರು ಏನು ಮಾಡಿದ್ದಾರೆ? ನಿಮ್ಮಲ್ಲಿ ಜೀವ ಬರಬೇಕಾದ್ರೆ ದೇವರು ಏನು ಮಾಡಿದ್ದಾರೆ? ಉಸಿರು ಊದಿದ ಆದಾಮನಿಗೆ ತನ್ನ ತಂದೆಯಾದ ದೇವರು
ತನಗಿದ್ದ ಒಬ್ಬನೇ ಮಗನಾದ ಯೇಸುಸ್ವಾಮಿಯನ್ನು ಭೂಮಿಗೆ ಮನುಷ್ಯನಾಗಿ ಕಳಿಸಿ ಆ ಮಗನನ್ನು ಕಲ್ವಾರಿಯಲ್ಲಿ ಒಂದು ಕುರಿಮರಿಗಿಂತ ಮೋಸವಾಗಿ ಬಲಿ ಕೊಟ್ಟು ನಿಮ್ಮ ಪಾಪವನ್ನು ತೊಳೆದು ಶಾಪವನ್ನು ತೊಳೆದು ನಮ್ಮ ಆತ್ಮಕ್ಕೆ ಜೀವವನ್ನು ಕೊಟ್ಟರು. ಹಲ್ಲೆಲೂಯಾ. ಏನು ಕೊಟ್ಟರು? ಏನು ಕೊಟ್ಟರು? ಈ ಕಾರ್ಯದಿಂದ ಮಾತ್ರನೇ ಜೀವ. ನೀವು ಸುಮ್ಮನೆ ಏನೇ ಮಾಡಿದ್ರೂ ಜೀವ ಸಿಗಲ್ಲ. ಯೇಸು ಕ್ರಿಸ್ತರು ನನ್ನ ಪಾಪಕ್ಕಾಗಿ ತನ್ನ ಪ್ರಾಣವನ್ನು ಕಲ್ವಾರಿಯಲ್ಲಿ ಕೊಟ್ಟಿದ್ದಾರೆ. ಅವರು ನನಗೋಸ್ಕರ ಬಲಿಯಾಗಿದ್ದಾರೆ. ಆ ಬಲಿಯಾದ ಯೇಸು ನನಗೋಸ್ಕರ ಆಗಿದ್ದು ಅಂತ ನಾನು ನಂಬ್ತೀನಿ ಅಂತ ಯಾವಾಗ ಹೇಳ್ತೀರೋ ಆವಾಗ ಸತ್ತು ಹೋದ ನಿಮ್ಮ ಆತ್ಮ ಏನಾಗುತ್ತೆ? ಜೀವಕ್ಕೆ ಬರುತ್ತೆ. ಹಲ್ಲೆಲೂಯಾ. ಯಾರಲ್ಲಿ ವಿಶ್ವಾಸ ಇಟ್ಟ ಕಾರಣ? ಯೇಸುವಿನಲ್ಲಿ ಅಥವಾ ಯೇಸುವಿನ ಮರಣದಲ್ಲಿ ಅಥವಾ ಯೇಸುವಿನ ಬಲಿಯಲ್ಲಿ ನೀವು ವಿಶ್ವಾಸ ಇಟ್ಟ ಆ ಕ್ಷಣ ನಿಮ್ಮ ಒಳಗಡೆ ಏನಾಗ್ತದೆ? ಆ ಸತ್ತ ಆತ್ಮಕ್ಕೆ ಜೀವ ಬರ್ತದೆ. ಹಲ್ಲೆಲೂಯಾ. ಈಗ ಜೀವ ಬಂದಾಗ ಏನಾಗುತ್ತೆ ಅಂದರೆ, ಜೀವ ಅಂದರೆ ಯಾರಾಗಿದ್ದಾರೆ? ಯೇಸು. ಹೌದಾ? ಹೌದಾ? ಈಗ ಯೇಸು ನಿಮ್ಮ ಒಳಗಡೆ ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ನಿರಾಶೆ ದೂರ ಆಗುತ್ತೆ, ದುಃಖ ದೂರ ಆಗುತ್ತೆ, ನಿಮಗೇ ಗೊತ್ತಿಲ್ಲದ ಒಂದು ಆನಂದ ನಿಮಗೆ ಅನುಭವಿಸ್ಲಿಕ್ಕಾಗತ್ತೆ. ಹಲ್ಲೆಲೂಯಾ. ಏನಾಗುತ್ತೆ? ಆನಂದ, ಜಾಯ್ ಅಂತಾರಲ್ವಾ, ಆ ಆನಂದವನ್ನು, ಜಾಯನ್ನು ನಿಮ್ಮ ಒಳಗಡೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗತ್ತೆ. ನಿಮ್ಮ ಹತ್ರ ಏನಿದ್ರು ಏನಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಬಿಡು, ಏನೋ ಒಂದು ಆನಂದ, ಏನೋ ಒಂದು ಸಮಾಧಾನ, ಏನೋ ಒಂದು ನೆಮ್ಮದಿ. ಹಲ್ಲೆಲೂಯಾ. 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 ಈಗ ಮನೆಯಲ್ಲಿ ಗಂಡ ಹೆಂಡತಿ ಅಂತ ಇಟ್ಕೊಳ್ಳೋಣ. ಗಂಡ ಬರೀ ಕುಡುಕುತನ, ಬರೀ ಗಲೀಜು ಮಾತುಗಳು, ಮನೇಲಿ ಒಂದು ದಿವಸ ಕೂಡ ನೆಮ್ಮದಿ ಇರಲ್ಲ. ಪ್ರೈಸ್ ದಿ ಲಾರ್ಡ್. ಏನೆಲ್ಲ ಇದ್ದರೂ ಕೂಡ ನೆಮ್ಮದಿ ಇರಲ್ಲ. ಆದರೆ ಗಂಡನಲ್ಲಿ ಯಾವ ಕೆಟ್ಟ ಸ್ವಭಾವ ಇಲ್ಲ, ಭಾಳ ಪ್ರೀತಿ ಮಾಡ್ತಾರೆ ಹೆಂಡತಿಯನ್ನು, ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ಆ ಮನೆಯಲ್ಲಿ ಅವರಿಗೆ ಬೇಕಾದ ಸವಲತ್ತುಗಳಿರೋದಿಲ್ಲ, ಅವರಿಗೆ ಬೇಕಾದಂಥ ಅನುಕೂಲತೆಗಳಿರೋದಿಲ್ಲ. ಆದರೂ ಕೂಡ ಅವರು ಚೆನ್ನಾಗಿರ್ತಾರ? ಹೇಳಿ, ಏನಾದರೂ ಚೆನ್ನಾಗಿರ್ತಾರೆ. ಯಾಕೆ ಹೇಳಿ? ಅವರಿಬ್ಬರಲ್ಲಿ ಒಂದು ಪ್ರೀತಿ ಇದೆ, ಒಂದು ಅನ್ಯೋನ್ಯತೆ ಇದೆ. ಸೊ ಹಾಗಾಗಿ ಅವ್ರು ಚೆನ್ನಾಗಿರ್ತಾರೆ. ಹಲ್ಲೆಲೂಯಾ. ಅದೇ ಪ್ರಕಾರ ನಿಮ್ಮ ಒಳಗಡೆ ನಿಮ್ಮ ಆತ್ಮ ಜೀವಕ್ಕೆ ಬಂದಾಗ ನಿಮ್ಮ ಹತ್ರ ಏನಿದ್ರು ಏನಿಲ್ಲ ಅಂದರೂ ಕೂಡ ನೀವು ಸಂತೋಷವಾಗಿರ್ತೀರ. ಹಲ್ಲೆಲೂಯಾ. ನೀವು ದೇವರಿಗೆ ಸ್ತೋತ್ರ ಮಾಡ್ತಾನೆ ಇರ್ತೀರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ದರಿಂದ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಯೇಸು ಕ್ರಿಸ್ತರು ನಮ್ಮ ಹೃದಯಕ್ಕೆ ಬಾರದೆ ಹೊರತು ನಮ್ಮ ಅಂತರಂಗ ಜೀವಕ್ಕೆ ಬರಲ್ಲ, ನಮ್ಮ ಆತ್ಮ ಜೀವಕ್ಕೆ ಬರಲ್ಲ. ನಮ್ಮ ಆತ್ಮಕ್ಕೆ ಜೀವ ಕೊಡಲಿಕ್ಕೆ ಆಗೋದು ಒಬ್ಬರಿಗೆ ಮಾತ್ರ, ಯೇಸು ಕ್ರಿಸ್ತರಿಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರಿಗೆ ಮಾತ್ರ? ಯಾರಿಗೆ ಮಾತ್ರ? ಯಾವಾಗ ಆಗುತ್ತೆ ಅಂದರೆ ಅದನ್ನು ನೀವು ನಂಬಿದಾಗ. ಯಾವುದನ್ನು ಅಂದರೆ, ಯೇಸು ಕ್ರಿಸ್ತರು ಮನುಷ್ಯನಾಗಿ ನನಗಾಗಿ ಭೂಮಿಯಲ್ಲಿ ಜನಿಸಿದರು, ನನಗಾಗಿ ಶಿಲುಬೆಯಲ್ಲಿ ಸತ್ತರು, ನನಗಾಗಿ ಪುನರುತ್ಥಾನರಾದರು, ಈಗ ನನಗಾಗಿ ಜೀವಿಸ್ತಾ ಇದ್ದಾರೆ ಅಂತೇಳಿ ಯಾವಾಗ ನೀವು ನಂಬ್ತಿರೋ ಆವಾಗ ನಿಮ್ಮ ಆತ್ಮಕ್ಕೆ ಜೀವ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಈ ಜೀವ ನಿಮ್ಮ ಒಳಗಡೆ ಬಂದ ಮೇಲೆ ನೀವು ಸ್ತೋತ್ರ ಮಾಡ್ತೀರಲ್ವ, ನೀವು ಪ್ರಾರ್ಥನೆ ಮಾಡ್ತಿರಲ್ವ, ನೀವು ಆರಾಧನೆ ಮಾಡ್ತಿರಲ್ವ, ಅದಕ್ಕೆ ನಿಮಗೆ ಖಂಡಿತವಾಗಲೂ ಒಂದು ರಿಸಲ್ಟ್ ಇರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಇಲ್ಲಿ ಕೆಲವೊಂದು ವ್ಯಕ್ತಿಗಳ ಘಟನೆಯನ್ನು ಸ್ವಲ್ಪ ನೋಡೋಣ. 12ನೇ ಅಧ್ಯಾಯದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ನಾವು ಓದ್ತೇವೆ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ ಸ್ವಲ್ಪ ಓದೋಣ. ಹಾಗೇನೆ 6ರಿಂದ. ಆ ನಾಡಿನಲ್ಲಿ Genesis chapter 12 verses 6. ಆ ನಾಡಿನಲ್ಲಿ ಸಂಚರಿಸುತ್ತಾ ಅಬ್ರಾಮನು ಶೇಕೆಮ್ ಪುಣ್ಯಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕಾನಾನ್ಯರು ಆ ನಾಡಿನಲ್ಲಿ ವಾಸವಾಗಿದ್ದರು. ಅಲ್ಲಿ ಸರ್ವೇಶ್ವರ ಸ್ವಾಮಿ ಅಬ್ರಾಮನಿಗೆ ದರ್ಶನವಿತ್ತು. ಈ ನಾಡನ್ನು ನಾನು ನಿನ್ನ ಸಂತಾನಕ್ಕೆ ಕೊಡುತ್ತೇನೆ ಎಂದು ಹೇಳಿದರು. ತನಗೆ ದರ್ಶನ ಕೊಟ್ಟ ಸರ್ವೇಶ್ವರನಿಗೆ ಅಬ್ರಾಮನು ಅಲ್ಲಿ ಒಂದು ಬಲಿಪೀಠವನ್ನು ಕಟ್ಟಿಸಿದನು. ನೋಡಿ, ಇಲ್ಲಿ ಹಂಗೆ ಇಟ್ಕೊಳ್ಳಿ. ಇಲ್ಲಿ ಅಬ್ರಾಮ ದೇವರ ಮಗನಾಗಿರಲಿಲ್ಲ. 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ನೀವು ಕೇಳಿಸ್ಕೊಂಡ್ರೆ, ಓದಿದರೆ ಗೊತ್ತಾಗತ್ತೆ. ಅವನು ದೇವರ ಮಗನಾಗಿರಲಿಲ್ಲ. ಅವರ ಅಪ್ಪ ಅಮ್ಮ ಎಲ್ಲ ಅನ್ಯ ದೇವತೆಗಳನ್ನು ಪೂಜೆ ಮಾಡ್ತಾಯಿದ್ರು. ಪ್ರೈಸ್ ದಿ ಲಾರ್ಡ್. ಆದರೆ 12ನೇ ಅಧ್ಯಾಯದಲ್ಲಿ ದೇವರು ಅವನಿಗೆ ಒಂದು ಕರೆಯನ್ನು ಕೊಡ್ತಾರೆ. ಅಬ್ರಾಮ, ನೀನು ಬಾ ನನ್ನ ಜೊತೆ. ಹೌದಾ? ಹೌದಾ? ಸೊ ನೀವು ಮಾತಾಡಬೇಕು. ಹೌದಾ? ಓಕೆ. ಈಗ ಯಾರ ಮಾತನ್ನು ಕೇಳಿ ಅಬ್ರಾಮ ಬಂದ? ಎಲ್ಲವನ್ನ ಬಿಟ್ಟು ದೇವರ ಮಾತನ್ನು ಕೇಳಿ ಬಂದ. ಈಗ ದೇವರ ಮಾತಲ್ಲಿ ನಂಬಿಕೆ ಇಟ್ಟು ಆತನೇನು ಮಾಡ್ತಾ ಇದ್ದಾನೆ? ಇಲ್ಲಿ
ಒಂದು ಬಲಿಪೀಠವನ್ನು, ಅಲ್ಲಿ ಸರ್ವೇಶ್ವರ ಸ್ವಾಮಿ ಅಬ್ರಾಮನಿಗೆ ದರ್ಶನವಿತ್ತು. ಈ ನಾಡನ್ನು ನಾನು ನೀನು ಸಂತಾನಕ್ಕೆ ಕೊಡುತ್ತೇನೆ ಎಂದು ಹೇಳಿದರು. ತನಗೆ ದರ್ಶನ ಕೊಟ್ಟ ಸರ್ವೇಶ್ವರನಿಗೆ ಅಬ್ರಾಮನು ಅಲ್ಲಿ ಒಂದು ಬಲಿಪೀಠವನ್ನು ಏನು ಮಾಡಿದನು, ಕಟ್ಟಿ. ಅವನಿಗೆ ನಂಬಿಕೆ. ಅವನು ದೇವರು ನೋಡಿದಾನ? ಇಲ್ಲ. ಏನು ಕೇಳಿಸ್ಕೊಂಡಿದ್ದಾನೆ? ಸ್ವರ ಮಾತ್ರ. ಆ ವಾಕ್ಯ ಯಾರಾಗಿದ್ದಾರೆ? ಯೇಸು ಆಗಿದ್ದಾರೆ. ಹಲ್ಲೆಲೂಯಾ. ಯಾರಾಗಿದ್ದಾರೆ? ಆದಿಯಲ್ಲಿ ದೇವರ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರೇ ಆಗಿದ್ದರು, ಆ ವಾಕ್ಯ ಮನುಷ್ಯನಾಗಿ ಭೂಮಿಗೆ ಬಂದರು ಅಲ್ವಾ? ವಾಕ್ಯ ಏನಾಗಿದ್ದಾರೆ? ದೇವರಾಗಿದ್ದಾರೆ. ಈ ವಾಕ್ಯ ಮಾತ್ರ ಕೇಳಿಸ್ಕೊಂಡ, ಮನುಷ್ಯ ದೇವರನ್ನ ನೋಡಿಲ್ಲ ಅವನು. ಆದರೆ ಆ ಮಾತನ್ನು ಏನು ಮಾಡ್ದ? ನಂಬಿದ. ಸೊ ಅವರಿಗೆ ದರ್ಶನ ಕೊಟ್ಟರು. ದರ್ಶನ ಕೊಟ್ಟಾಗ ಪ್ರಿಯ ಸೋದರ ಸೋದರಿ ಅವನ ನಂಬಿಕೆ ಇಟ್ಟು ಏನು ಮಾಡ್ದ? ಅಲ್ಲಿ ಒಂದು ಬಲಿಪೀಠವನ್ನು ಕಟ್ತಾನೆ. ಅದು ಅವನ ವಿಶ್ವಾಸ. ಏತಕ್ಕಾಗಿ ಬಲಿಪೀಠ ಕಟ್ಟದ? ಬಲಿ ಅರ್ಪಿಸುವುದಕ್ಕಾಗಿ, ಆರಾಧನೆ ಮಾಡುವುದಕ್ಕಾಗಿ. ಪ್ರೈಸ್ ದ ಲಾರ್ಡ್. ಅಂದರೆ ಅವನಿಗೆ ಗ್ಯಾರಂಟಿ ಆಗಿಬಿಡ್ತು, ದೇವರು ಇದ್ದಾರೆ, ದೇವರು ಇದ್ದಾರೆ. ಇದ್ದಾರಾ? ಮುಂದುವರಿಸಿ ಅದೇ ವಾಕ್ಯವು ನನಗೆ. ಬಳಿಕ ಅವನು ಅಲ್ಲಿಂದ ದಕ್ಷಿಣಕ್ಕೆ ಹೊರಟು ಬೇತೇಲಿಗೆ ಪೂರ್ವಕ್ಕಿರುವ ಗುಡ್ಡಗಾಡಿಗೆ ಬಂದು ಗುಡಾರ ಹಾಕಿ ನೆಲೆಸಿದನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲೂ ಸರ್ವೇಶ್ವರ ಸ್ವಾಮಿಗೆ ಒಂದು ಬಲಿಪೀಠವನ್ನು ಕಟ್ಟಿಸಿ ಅವರ ನಾಮಸ್ಮರಣೆ ಮಾಡಿ ಆರಾಧಿಸಿದನು. ನೋಡಿ, ಆತ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೋ ಅಲ್ಲೆಲ್ಲ ಒಂದು ಬಲಿಪೀಠವನ್ನು ಕಟ್ಟಿ ಅಲ್ಲಿ ಯಾರಿಗೆ ಆರಾಧನೆ ಮಾಡ್ತಿದ್ದಾನೆ? ಯಾರಿಗೆ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅಂದರೆ ಅಬ್ರಾಮನಿಗೆ ಕನ್ಫರ್ಮ್ ಯಾರಿದ್ದಾರೆ ಅಂತೇಳಿ. ಈಗ ಯಾರ ಜೊತೆ ಅವನು ಸಂಚರಿಸ್ತಾ ಇದ್ದಾನೆ? ಯಾರ ಜೊತೆ? ದೇವರ ಜೊತೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಈಗ ನೋಡಿ, ಅಬ್ರಾಮ ಎಲ್ಲೆಲ್ಲೂ ಹೋದ್ನೋ ಅಲ್ಲೆಲ್ಲ ಒಂದೊಂದು ಬಲಿಪೀಠವನ್ನು ಏನು ಮಾಡ್ದ? ಕಟ್ಟಿ ಆರಾಧನೆ ಮಾಡ್ದ. ಸೊ ಇನ್ನು ಸ್ವಲ್ಪ ನಾವು ಮುಂದೆ ಬಂದಾಗ 18ನೇ ಅಧ್ಯಾಯ 1 ಅರಸರುಗಳ ಪುಸ್ತಕದಲ್ಲಿ 30ನೇ ವಾಕ್ಯದಿಂದ ಒಂದು ವಾಕ್ಯವನ್ನು ಓದೋಣ, ಒಂದೆರಡು ವಾಕ್ಯವನ್ನು. ಅರಸರುಗಳ ಪುಸ್ತಕ 1ನೇ ಅರಸರುಗಳು 18ನೇ ಅಧ್ಯಾಯ. ಇದು ನಾನು ಹಂಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ನೀವು ಆಮೇಲೆ ಬರೆದಿಟ್ಕೊಂಡಿದ್ದನ್ನು ಚೆನ್ನಾಗಿ ಓದಿ ಧ್ಯಾನ ಮಾಡಿ ನೀವು ಯೇಸುವನ್ನು ಆರಾಧಿಸಬೇಕು. ಓದೋಣ. ಅನಂತರ ಎಲಿಯನು ಜನರೆಲ್ಲರನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದರು. ಹಾಳಾಗಿದ್ದ ಅಲ್ಲಿನ ಸರ್ವೇಶ್ವರನ ಪೀಠವನ್ನು ದುರಸ್ತು ಮಾಡಿಸಿದನು. ನೋಡಿ, ಇಲ್ಲಿ ಆಹಾಬ ಅಂತ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಲಿಯ ಎಂಬ ದೇವರ ಮಗ ಪ್ರವಾದಿ. ಇಲ್ಲಿ ದೇವರು ಇವರಿಬ್ಬರು ಭೇಟಿಯಾಗುವಂಥ ಒಂದು ಸನ್ನಿವೇಶ ಇದು. ಆಮೇಲೆ ಚೆನ್ನಾಗಿ ಓದ್ಕೊಳ್ಳಿ, ಅದಕ್ಕೆ ಹೇಳಿದ್ದು ನಾನು. ಆಮೇಲೆ ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲಿ ಮೊದಲು ಏನು ಮಾಡ್ತಾನೆ? ಆ ಬಾಳನ ವಿಗ್ರಹಕ್ಕೆ ಆರಾಧನೆ ಮಾಡುವವರನ್ನು ಕರೀರಪ್ಪ, ನಾನು ಕೂಡ ಬಂದು ಆರಾಧನೆ ಮಾಡ್ತೀನಿ, ನೀವು ಆರಾಧನೆ ಮಾಡಿ. ಸೊ ಇಲ್ಲಿ ಎಲಿಯನು ಜೀವಂತ ದೇವರ ಮಗನಾಗಿದ್ದಾನೆ. ಅಲ್ಲಿರ್ತಕ್ಕಂಥವರು ಬಾಳನ ವಿಗ್ರಹಕ್ಕೆ ಆರಾಧನೆ ಮಾಡುವ ವ್ಯಕ್ತಿಗಳಾಗಿದ್ದಾರೆ. ಸೊ ಇಲ್ಲಿ ಜೀವಂತ ದೇವರ ಮಗ ಚಾಲೆಂಜ್ ಮಾಡಿ ಬನ್ನಿ ಅಂತ ಕರಿತಾ ಇದ್ದಾನೆ. ಆದರೆ ಅವನ ಆರಾಧನೆ ಹೇಗಿದೆ ನೋಡಿ ಸ್ವಲ್ಪ, ಅವನ ಆರಾಧನೆಯ ಕ್ರಮ ಹೇಗಿದೆ ನೋಡಿ ಸ್ವಲ್ಪ. ಓದೋಣ. ಹಾಳಾಗಿದ್ದ ಅಲ್ಲಿನ ಸರ್ವೇಶ್ವರನ ಪೀಠವನ್ನು ದುರಸ್ತು ಮಾಡಿಸಿದನು. ನೋಡಿ, ಅಲ್ಲಿದ್ದಂಥ ಸರ್ವೇಶ್ವರನ ಬಲಿಪೀಠವನ್ನು ಏನು ಮಾಡ್ದ? ಕೆಡಿ ಹಾಕಿದ. ಎಲ್ಲ ರೆಡಿ ಮಾಡಿ ಮತ್ತೆ ರೆಡಿ ಮಾಡ್ತಾನೆ ಈಗ. ಪ್ರೈಸ್ ದ ಲಾರ್ಡ್. ಆಮೇಲೆ ಓದಿ. ಸರ್ವೇಶ್ವರನಿಂದ ಇಸ್ರಾಯೇಲ್ ಎಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು. ನೋಡಿ, ಮೊದಲು ಅಲ್ಲಿದ್ದಂಥ ಸರ್ವೇಶ್ವರನ ಬಲಿಪೀಠವನ್ನು ಕೆಡವಿ ಹಾಕಿದ. ಎರಡನೇದಾಗಿ ಯಾಕೋಬನ 12 ಕುಲಗಳು. ಹೌದಾ? 12 ಕುಲಗಳು, ಒಂದೊಂದು ಕುಲಕ್ಕೆ ಒಂದೊಂದು ಕಲ್ಲಿನಂತೆ 12 ಕಲ್ಲುಗಳನ್ನು ತಗೊಂಡ. ಆಮೇಲೆ ಸರ್ವೇಶ್ವರನ ಹೆಸರಿಗಾಗಿ ಒಂದು ಪೀಠವನ್ನು ಕಟ್ಟಿಸಿದ. ಈಗ 12 ಕುಲಗಳ ಆ ಒಂದೊಂದು ಹೆಸರಿಗೆ ಒಂದೊಂದು ಕಲ್ಲನ್ನಿಟ್ಟು ಒಂದು ಬಲಿಪೀಠವನ್ನು ಅಲ್ಲಿ ಕಟ್ಟಿಸಿದ. ಅದರ ಸುತ್ತಲೂ 20 ಸೇರು ಬೀಜವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು. ಕಟ್ಟಿಗೆಯನ್ನು ಪೀಠದ ಮೇಲೆ ಪೇರಿಸಿ ಓರಿಯನ್ನು ವಧಿಸಿ ತುಂಡು ಮಾಡಿ. ಸಾಕು ಬಿಡಿ, ನೀವು ಆಮೇಲೆ ಓದ್ಕೋಬೇಕು ದಯವಿಟ್ಟು, ಆಮೇಲೆ ಟೈಮ್ ಇಲ್ಲ. ಇಲ್ಲಿ
ಮೊದಲು ಅವನೇನು ಮಾಡ್ತಾನೆ, ಅಲ್ಲಿದ್ದ ಬಲಿಪೀಠವನ್ನು ದುರಸ್ತಿ ಮಾಡ್ತಾನೆ. ಈಗ ಒಂದೊಂದು ಕುಲಕ್ಕೆ ಒಂದೊಂದು ಕಲ್ಲನ್ನು ತಗೊಂಡು ಅವನು ಬಲಿಪೀಠವನ್ನು ರೆಡಿ ಮಾಡ್ತಾನೆ. ಪ್ರೈಸ್ ದ ಲಾರ್ಡ್. ರೆಡಿ ಮಾಡಿ ಆಮೇಲೆ ಬಲಿ ವಸ್ತುವನ್ನು ಅದರ ಮೇಲೆ ಇಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆಮೇಲೆ ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯ. 4 ಭಾಗಗಳಿದು, ನೀವು ಸರಿಯಾಗಿ ಓದ್ಕೊಳ್ಳಿ. ಆಮೇಲೆ ಪ್ರಾರ್ಥನೆ ಮಾಡ್ತಾನೆ. ಈಗ ಇದು ಏನಾಗಿದೆ ಅಂದರೆ ಒಂದು ಹಳೆ ಒಡಂಬಡಿಕೆ, ಒಂದು ಪದ್ಧತಿ. ಇಲ್ಲೆಲ್ಲರೂ ಕೂಡ ಭಾಳ ಪ್ರಾಮಾಣಿಕವಾಗಿ ಆರಾಧನೆ ಮಾಡಿದ್ದಾರೆ. ಅಲ್ಲಿ ಬಲಿಪೀಠ ಬೇಕಾಗಿತ್ತು, ಬಲಿಪೀಠವನ್ನು ಕಟ್ಟಿ ಇವರೆಲ್ಲರೂ ಆರಾಧನೆ ಮಾಡಿದರು. ಆದರೆ ಪ್ರಿಯ ಸಹೋದರ ಸಹೋದರಿ, ಹೊಸ ಒಡಂಬಡಿಕೆಯಲ್ಲಿ ಬಲಿಪೀಠ ಯಾವುದು ಹೇಳಬೇಕು? ಹೊಸ ಒಡಂಬಡಿಕೆಯಲ್ಲಿ ಬಲಿಪೀಠ ಅಲ್ಲಿ ಹೇಳ್ತಿದ್ದಾರೆ, ನಿಮ್ಮ ಹೃದಯವಾಗಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹೊಸ ಒಡಂಬಡಿಕೆಯ ಬಲಿಪೀಠ ಯಾವುದು? ನಮ್ಮ ಹೃದಯ. ಪ್ರೈಸ್ ದ ಲಾರ್ಡ್. ಯಾವುದು? ನಮ್ಮ ಹೃದಯ. ಈ ಬಲಿಪೀಠದಲ್ಲಿ ಯಾರು ವಾಸ ಮಾಡಬೇಕು? ಯಾರು? ನಾವೇನು ಮಾಡ್ತೀವಿ ಅಂದರೆ ಭಾಳ ತಪ್ಪು ಮಾಡ್ತೀವಿ. ಚರ್ಚಲ್ಲಿ ಮಾತ್ರ ದೇವರಿರೋದು ಅನ್ನೋ ಲೆಕ್ಕದಲ್ಲಿದ್ದೀವಿ ನಾವು. ಚರ್ಚಲ್ಲಿ ಇರೋದಕ್ಕಿಂತ, ಅಂದರೆ ಚರ್ಚಲ್ಲಿಲ್ಲ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಚರ್ಚಲ್ಲಿರೋದು ನಿಜ, ರೊಟ್ಟಿಯಲ್ಲಿರೋದು ನಿಜ, ಆದರೆ ಅದಕ್ಕಿಂತಲೂ ನಿಜ ನಿನ್ನ ಒಳಗಡೆ ವಾಕ್ಯವಾಗಿ ಯೇಸು 24 ಗಂಟೆ ಜೀವಿಸ್ತಾರೆ. ಹಲ್ಲೆಲೂಯ. ಎಷ್ಟು ಗಂಟೆ? 24 ಗಂಟೆ ನಿನ್ನ ಒಳಗಡೆ, ನಿನ್ನ ಅಂತರಂಗದಲ್ಲಿ ಯೇಸು ಜೀವಿಸ್ತಾರೆ. ಆದರೆ ನಿನ್ನ ಬಲಿಪೀಠ ತಯಾರಾಗಿದೆಯಾ? ನಿನ್ನ ಹೃದಯ ತಯಾರಾಗಿದೆಯಾ? ಈಗ ನಿನ್ನ ಹೃದಯದಲ್ಲಿ ಇರುವಂಥದ್ದೆಲ್ಲ ಕಿತ್ತಾಕ್ಬೇಕು ನೀನು. ಪ್ರೈಸ್ ದ ಲಾರ್ಡ್. ಫಸ್ಟ್ ವಾಕ್ಯ ನಾನೇನು ಹೇಳಿದೆ? ಪಾಪಾತ್ಮನ ಬಾಯಿಂದ ಬರುವ ಸ್ತುತಿ ಹಿತಕರವಾಗಿರೋದಿಲ್ಲ. ಯಾಕೆಂದರೆ ಅಲ್ಲಿ ಏನು ತುಂಬಿಕೊಂಡಿದೆ? ಸ್ವಾರ್ಥ, ದ್ವೇಷ, ಅಸೂಯೆ, ಮತ್ಸರ, ಹೊಟ್ಟೆ ಕಿಚ್ಚು, ಏನೆಲ್ಲ ಸೈತಾನನ ಕಾರ್ಯಗಳಿದೆಯೋ ಅದೆಲ್ಲ ಇದೆ. ಇದೆಲ್ಲ ಇಟ್ಕೊಂಡು ನೀವೆಷ್ಟು ಸ್ತುತಿ ಮಾಡಿದರೂ ಕೂಡ ಆ ಸ್ತುತಿಗೆ ದೇವರು ಕಿವಿ ಕೊಡೋದಿಲ್ಲ. ಮೊದಲು ತಯಾರಾಗಬೇಕೇನೋ ನಿಮ್ಮ ಹೃದಯ. ಪ್ರೈಸ್ ದ ಲಾರ್ಡ್. ಇಲ್ಲಿ ಕೆಟ್ಟು ಹೋಗಿದ್ದ ಆ ಒಂದು ಬಲಿಪೀಠವನ್ನು ತಳ್ಳಿ ಹಾಕಿ ಹೊಸ ಒಂದು ಬಲಿಪೀಠವನ್ನು ಕಟ್ಟಿಸಿದ ಎಲಿಯ. ಅದೇ ಪ್ರಕಾರ ಕ್ರಿಸ್ತನ ವಾಕ್ಯದಿಂದ, ಕ್ರಿಸ್ತನ ರಕ್ತದಿಂದ, ಕ್ರಿಸ್ತನ ವಚನದ ಮುಖಾಂತರ, ಕ್ರಿಸ್ತನ ರಕ್ತದ ಮುಖಾಂತರ ನೀವು ನಿಮ್ಮ ಆತ್ಮದಲ್ಲಿ ಜೀವವನ್ನು ಮೊದಲು ಪಡ್ಕೋಬೇಕು. ಹಾಲೆಲೂಯ. ಏನು ಪಡ್ಕೋಬೇಕು? ಜೀವ ಪಡ್ಕೋಬೇಕು. ಹಾಲೆಲೂಯ. ಅಂದರೆ ಜೀವ ಕೊಡಲಿಕ್ಕೆ ಯಾರು ಬರ್ತಾರೆ? ಯೇಸುನೇ ಬರೋದು. ಯಾವ ರೀತಿ ಬರ್ತಾರೆ ಅವರು? ವಾಕ್ಯವಾಗಿ ಬರ್ತಾರೆ. ಹಾಲೆಲೂಯ. ಅಂದರೆ ಯೇಸುವನ್ನು ನೀವು ನಂಬಿದಾಗ, ಯೇಸುವನ್ನು ನಂಬಿದಾಗ, ವಾಕ್ಯವನ್ನು ನಂಬಿದಾಗ, ಆ ವಾಕ್ಯದ ಮುಖಾಂತರ ನಿಮ್ಮೊಳಗಡೆ ಯಾರು ಬಂದರು? ಯೇಸು ಬಂದರು. ಹಾಲೆಲೂಯ. ಯೇಸು ಬಂದಾಗ ಯಾವಾಗ ಬರ್ತಾರೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥದ್ದೆಲ್ಲ ತೆಗೆದಾಕ್ತಾರೆ. ಅವರು ಬಂದಾಗ ವಾಕ್ಯ ನಿಮ್ಮನ್ನು ತೊಳಿತದೆ, ಚೆನ್ನಾಗಿ ತೊಳಿತದೆ. ವಾಕ್ಯ ಅಂದರೆ ಯೇಸು, ವಾಕ್ಯ ಅಂದರೆ ಪವಿತ್ರಾತ್ಮರು. ಪ್ರೈಸ್ ದ ಲಾರ್ಡ್. ಸೊ ನಿಮ್ಮಲ್ಲಿರ್ತಕ್ಕಂಥದ್ದೆಲ್ಲ ಕ್ಲೀನ್ ಮಾಡಿ ಈಗ ನಿಮ್ಮ ಹೃದಯದ ಬಲಿಪೀಠದಲ್ಲಿ ಯಾರಿದ್ದಾರೆ? ಯಾರಿದ್ದಾರೆ? ಯೇಸು ಇದ್ದಾಗ ಜೀವ ಇರುತ್ತಾ? ಜೀವ ಇದ್ದು ನೀವು ಹೇಳ್ಬೇಕೇನಂತ? ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು. ಈ ರೀತಿ ಜೀವ ಇದ್ದು ನೀವು ಆಡಿ ನೋಡಿ, ನಿಮ್ಮ ಒಳಗಡೆ ಆ ಜೀವಿಸುವ ದೇವನ ಆನಂದವನ್ನು ನೀವು ಅನುಭವಿಸ್ಲಿಕ್ಕಾಗತ್ತೆ. ಹಾಲೆಲೂಯ. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ? ಸುಮ್ಮನೆ ಹಾಡಿಬಿಟ್ಟು ಸುಮ್ಮನೆ ಏನೋ ಸ್ತುತಿ ಮಾಡಿ ಸುಮ್ಮನೆ ಏನೋ ಹೋಗ್ತೀವಿ. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ನೀವೆಷ್ಟು ವರ್ಷ ಮಾಡಿದ್ರೂ ಪ್ರಯೋಜನ ಆಗೋದಿಲ್ಲ. ನಿಮ್ಮ ಜೀವಿತದಲ್ಲಿ ನೀವು ಸ್ತುತಿ ಮಾಡಿದಾಗ ಯೇಸು ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸಬೇಕಾ? ನಿಮ್ಮ ಆತ್ಮ ಜೀವಕ್ಕೆ ಬರಬೇಕು. ಜೀವಕ್ಕೆ ಬಂದ ಮೇಲೆ ದೇವರಿಗೆ ಸ್ತೋತ್ರ ಮಾಡಬೇಕು. ಆಗ ನೋಡಿ ನಿಮ್ಮ ಜೀವಿತದಲ್ಲಿ ಯೇಸುವಿನ ಆ ಸಾನ್ನಿಧ್ಯವನ್ನು ನಿಮ್ಮ ಅಂತರಂಗಗಳಲ್ಲಿ ನಿಮಗೆ ಅನುಭವಿಸ್ಲಿಕ್ಕಾಗತ್ತೆ. ಪ್ರೈಸ್ ದ ಲಾರ್ಡ್. ಏನಾದರೂ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಏನಾಗಬೇಕು? ಮೊದಲು ಸ್ತುತಿ ನಮಗೆ ದೇವರಿಗೆ ಇಷ್ಟ ಆಗಬೇಕಾದ್ರೆ ನಮ್ಮಲ್ಲಿ ಜೀವ ಬರಬೇಕು. ಜೀವ ಬರೋದು ಯಾವಾಗ? ಯೇಸು ಬಂದಾಗ. ಯೇಸುವನ್ನು ಯಾರು ಬರಮಾಡ್ಕೋಬೇಕು? ನಾನೇ ಬರಮಾಡ್ಕೋಬೇಕು. ಹಾಲೆಲೂಯ. ಹೇಗೆ ಬರಮಾಡ್ಕೊಳ್ತೀರಾ? ಶುಭ ಸಂದೇಶವನ್ನು ಆಲಿಸುವುದರ ಮುಖಾಂತರ, ಯೇಸುವಿನ ವಚನವನ್ನು, ಯೇಸುವಿನ
ಶುಭ ಸಂದೇಶ. ಮತ್ತೆ ಹೇಳ್ತೇನೆ, ಯೇಸುವಿನ ಶುಭ ಸಂದೇಶವನ್ನು, ಅಂದರೆ ಯೇಸು ಬಂದದ್ದು ನನಗೋಸ್ಕರ, ಸತ್ತು ಹೋದ ನನ್ನ ಆತ್ಮಕ್ಕೆ ಜೀವ ಕೊಡುವುದಕ್ಕೋಸ್ಕರ ಪರಲೋಕವನ್ನು ಬಿಟ್ಟು ಯೇಸು ಬಂದರು ಭೂಮಿಗೆ. ಆ ಯೇಸು ಈಗ ನನ್ನ ಒಳಗಡೆ ಬಂದಿದ್ದಾರೆ. ಆದ್ದರಿಂದ ನಾನು ಸತ್ತವನಲ್ಲ, ನಾನೇನಾಗಿದ್ದೇನೆ? ಜೀವಂತನಾಗಿದ್ದೇನೆ. ಹಲ್ಲೆಲೂಯ. ಜೀವಕ್ಕೆ ಬಂದ ಮೇಲೆ ನೀವು ಸ್ತೋತ್ರ ಮಾಡಿ, ಪ್ರಾರ್ಥನೆ ಮಾಡಿ, ವಾಕ್ಯ ಓದಿ, ಎಲ್ಲ ಅರ್ಥ ಆಗುತ್ತೆ. ಹಲ್ಲೆಲೂಯ. ಅದನ್ನೇ ದೇವರು ಬೈಬಲ್ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಒಬ್ಬನು ಹೊಸದಾಗಿ ಹುಟ್ಟಬೇಕಂತೆ. ಹಲ್ಲೆಲೂಯ. ಏನಾಗಿ ಹುಟ್ಟಬೇಕಂತೆ? ಹೊಸದಾಗಿ. ಇದನ್ನು ಹೇಳಿದ್ದು ಯಾರಿಗೋ ಗೊತ್ತಾ? ಯೇಸು ಸ್ವಾಮಿ ಹೆಸರಾಂತ ಬೋಧಕನಾದ ನಿಕೋದೇಮನಿಗೆ. ಹೌದಾ? ನೀನು ಹೊಸದಾಗಿ ಹುಟ್ಟಬೇಕಪ್ಪ, ಇಲ್ಲಾಂದರೆ ನಿನಗೆ ಸ್ವರ್ಗ ಇಲ್ಲ. ನೀನು ಹೊಸ್ದಾಗಿ ಹುಟ್ಟಿಲ್ಲ. ಬೋಧನೆ ಮಾಡ್ತಾ ಇದೀಯಾ, ಹಾಡಾಡ್ತಾ ಇದೀಯಾ, ಆರಾಧನೆ ಮಾಡ್ತಾ ಇದೀಯಾ. ಅದು ನಿನಗೆ ಮಾತ್ರ ಸಂತೋಷ ಕೊಡುತ್ತೆ, ನನಗೇನು ಬೇಕಾಗಿಲ್ಲ. ಯಾಕಂದರೆ ನಿನ್ನೊಳಗಡೆ ಜೀವನೇ ಇಲ್ವಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಿನ್ನ ಆರಾಧನೆಗೆ ಬೆಲೆ ಬರೋದು, ನಿನ್ನ ಸ್ತುತಿ ಸ್ತೋತ್ರಕ್ಕೆ, ನಿನ್ನ ಥ್ಯಾಂಕ್ಸ್ಗೆ ಬೆಲೆ ಬರೋದು ಯಾವಾಗ ಅಂದರೆ ನಿನ್ನೊಳಗಡೆ ಜೀವ ಬಂದಾಗ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಜೀವ ಇರೋರು ಇಲ್ಲಿದ್ದರೆ ದೇವರಿಗೆಲ್ಲರೂ ಸ್ತೋತ್ರ ಮಾಡೋಣ. ಒಂದು ವೇಳೆ ಅಯ್ಯೋ ನನಗೆ ಜೀವ ಇಲ್ವಲ್ಲ ಅಂತ ಯೋಚನೆ ಮಾಡಬೇಡಿ. ಇವತ್ತು ದೇವರ ವಾಕ್ಯಗಳು, ಯೇಸು ಮಾತಾಡ್ತಾರೆ. ಮಾತನಾಡುವ ಒಂದೊಂದು ವಾಕ್ಯಗಳನ್ನು ಯೇಸುವೇ ಮಾತಾಡ್ತಿದ್ದಾರೆ ಅಂತೇಳಿ ನಿಮ್ಮ ಹೃದಯ ತೆರೆದುಕೊಟ್ಟು ವಾಕ್ಯವನ್ನು ವಿಶ್ವಾಸಿಸಿ. ಯಾವಾಗ ನಿಮ್ಮ ಒಳಗಡೆ ವಾಕ್ಯ ಬರುತ್ತೋ ನಿಮ್ಮ ಸತ್ತ ಅವಸ್ಥೆ ಜೀವಕ್ಕೆ ಬರುತ್ತೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಒಂದೇ ಒಂದು ವಾಕ್ಯ, ಕೀರ್ತನೆಗಳ ಪುಸ್ತಕ ಸ್ಯಾಮ್ 20, ಪ್ರೈಸ್ ದಿ ಲಾರ್ಡ್, 22:3, 22 ವರ್ಸಸ್ 3. ಆದರೂ ದೇವ ನೀನಂತೂ ಪರಮಪೂಜ್ಯನು, ನೀವು ಪರಿಶುದ್ಧರು, ಪರಮಪೂಜ್ಯರು. ಇಸ್ರಾಯೇಲರ ಸ್ತುತ್ಯ ಸಿಂಹಾಸನದಲ್ಲಿ ಅಬ್ರಹಾಮನು ಕಟ್ಟಿದ ಆ ಒಂದು ಬಲಿಪೀಠದ ಮೇಲೆ ಉತ್ತರವನ್ನು ಕೊಟ್ಟವರು. ಆದರೆ ಈ ಹೊಸ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು ಯಾರಾಗಿದ್ದಾರೆ? ನಾನು ನೀವಾಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಇಸ್ರಾಯೇಲ ಯಾರಾಗಿದ್ದೀವಿ? ದೇವರ ಮಕ್ಕಳು ನಾವಾಗಿದ್ದೀವಿ ಅಲ್ವಾ? ಸೊ ಆದ್ದರಿಂದ ಇಸ್ರಾಯೇಲರ ಸ್ತುತಿ ಸಿಂಹಾಸನದಲ್ಲಿ ಆಸೀನನು. ನನ್ನ ಹೃದಯ ಸ್ತುತಿಯ ಸಿಂಹಾಸನವಾಗಬೇಕು. ಆ ಸಿಂಹಾಸನ ರೂಢನು ಈ ಬಲಿಪೀಠದಲ್ಲಿ, ಈ ಹೃದಯದಲ್ಲಿದ್ದು ಆತನು ಆರಾಧಿಸಬೇಕು, ಆತನು ಜೀವಿಸಬೇಕು. ಅಂಥ ಸ್ತುತಿ ಸ್ತೋತ್ರಗಳ ಮಕ್ಕಳು, ಅಂದರೆ ಅಂಥ ಸ್ತುತಿ ಆರಾಧನೆ ಮಾಡುವ ಮಕ್ಕಳು ನಾವೆಲ್ಲರೂ ಆಗಬೇಕು. ಮಾಡೋಣವಾ? ಕೂತ್ಕೊಂಡೇ ಮಾಡ್ತೀರಾ? ಅದು ನಿಂತ್ಕೊಂಡು ಮಾಡ್ತೀರಾ? ನಿಂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಯಾರು ಕೂಡ ಯೋಚನೆ ಮಾಡಬೇಡಿ. ದೇವರು ನನ್ನನ್ನು ನಿಮ್ಮನ್ನು ಅವರ ರಕ್ತದಿಂದ ತೊಳೆದು ಶುದ್ಧೀಕರಿಸಿದ್ದಾರೆ. ಒಂದು ವೇಳೆ ಅದರಲ್ಲಿ ವಿಶ್ವಾಸ ಇಲ್ಲ ಅಂದರೆ ನಂಬಿಕೆ ಉಳ್ಳವರಾಗಿ, ಯೇಸುವೆ ಈ ನಿಮಿಷದಲ್ಲಿ ನಿಮ್ಮ ರಕ್ತದಿಂದ ನನ್ನನ್ನು ತೊಳೆಯಿರಿ ಅಂತೇಳಿ ಒಂದೇ ಒಂದು ಕ್ಷಣ ಎಲ್ಲರೂ ಕೂಡ ಆ ಯೇಸುವಿಗೆ ಪಶ್ಚಾತ್ತಾಪದ ಹೃದಯದಿಂದ, ಅಪ್ಪ ನಿಮ್ಮ ರಕ್ತದಿಂದ ನನ್ನ ಪ್ರಾಣವನ್ನು, ನನ್ನ ಆತ್ಮವನ್ನು, ನನ್ನ ಶರೀರವನ್ನು ತೊಳೆಯಿರಿ ಅಪ್ಪ. ಏಕೆಂದರೆ ಈ ಒಂದು ಮನೆಯಲ್ಲಿ, ನಮ್ಮ ಮಧ್ಯದಲ್ಲಿ ನೀವು ಜೀವಂತರಾಗಿದ್ದೀರಪ್ಪ. ಏಕೆಂದರೆ 2-3 ಇರುವ ಜಾಗದಲ್ಲಿ, ವಿಶ್ವಾಸಿಗಳ ಮಧ್ಯದಲ್ಲಿ ನಾನು ಇರ್ತೇನೆಂಬುದಾಗಿ ಹೇಳಿದ್ದೀರಪ್ಪ. ಯೇಸುವೆ, ಇದೋ ಸ್ವಾಮಿ ನಿಮ್ಮ ರಕ್ತದಿಂದ ನಮ್ಮೊಬ್ಬೊಬ್ಬರನ್ನು ತೊಳೆದು ಶುದ್ಧೀಕರಿಸುವುದಕ್ಕಾಗಿ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಕಮಾನ್ ಎಲ್ಲರೂ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮರೇ ಸ್ತೋತ್ರ, ಪರಿಶುದ್ಧಾತ್ಮರೇ ವಂದನೆ, ಪರಿಶುದ್ಧಾತ್ಮರೇ ಆರಾಧನೆ ಅಪ್ಪ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ದೇವನೇ ಸ್ತೋತ್ರ, ಸ್ತುತಿಗೆ ಪಾತ್ರನಾದ ದೇವನೇ ಸ್ತೋತ್ರ ಅಪ್ಪ. ನಮ್ಮನ್ನು ನಿಮ್ಮ ರಕ್ತದಿಂದ ಕೊಂಡುಕೊಂಡ ಆತನೇ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಎಲ್ಲರೂ ಕೂಡ ನಿಮಗೆ ಹೇಗೆ ಸಾಧ್ಯವಾಗುತ್ತೋ ಹಾಗೆ ಕರಗಳನ್ನು ತಟ್ಟುತ್ತಾ ಸಂತೋಷದಿಂದ, ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ,
ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿಗನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ. ಸ್ತುತಿಗನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ. ಹರ್ಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ಹರ್ಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ಹರ್ಷಾದಿ ಅರ್ಪಿಸಿ ಹರ್ಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ನನ್ನೇಸು ರಾಜ ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಪ್ರಿಯರೇ, ನಮ್ಮ ದೇವನು ಕರುಣೆ ಉಳ್ಳ ದೇವನಾಗಿದ್ದಾರೆ. ಆತನು ನಮ್ಮ ಮೇಲೆ ಕನಿಕರವಿಟ್ಟು ಪಾಪಿಗಳಾಗಿದ್ದ ನಮ್ಮ ಮೇಲೆ ಕನಿಕರ ತೋರಿಸಿ ಕರುಣೆಯನ್ನು ತೋರಿಸಿ ನಾವು ಆತ್ಮದಲ್ಲಿ ಸತ್ತಾಗಲೇ ನಾವು ಮರಣದಲ್ಲಿ ಜೀವಿಸುವಾಗಲೇ ನಮಗಾಗಿ ಭೂಮಿಗೆ ಬಂದು ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರ ಅವರ ಕರುಣೆ ಎಷ್ಟು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅವರ ಪ್ರೀತಿ ಎಷ್ಟು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅವರ ಶಾಂತಿ ಎಷ್ಟು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಆ ದೇವನು ನಮ್ಮ ಮಧ್ಯೆ ಇದ್ದಾರೆ. ಆ ಯೇಸು ನಮ್ಮ ಮಧ್ಯೆ ಇದ್ದಾರೆ. ಆ ಯೇಸುವನ್ನು ನೋಡುತ್ತಾ ಹೇಳೋಣ, ಕನಿಕರವುಳ್ಳವನೇ ಮನ ಮರುಗುವ ದೇವನೇ. ಕನಿಕರವುಳ್ಳವನೇ ಮನ ಮರುಗುವ ದೇವನೇ. ಕನಿಕರವುಳ್ಳವನೇ ಕನಿಕರವುಳ್ಳವನೇ ಮನ ಮರುಗುವ ದೇವನೇ ಮರುಗುವ ದೇವನೇ. ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿ ಇರುವವನೇ. ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿ ಇರುವವನೇ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಕಮನ್ ಸರಿ ಆಡೋಣ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಪ್ರಿಯರೇ, ಇವತ್ತು ನೀವು ಕೂಗುವಾಗ ನಿಮ್ಮ ಕೂಗಿಗೆ ಉತ್ತರ ಕೊಡಲು ಯೇಸು ಇಲ್ಲಿದ್ದಾರೆ. ಪ್ರಿಯರೇ, ಯೇಸು ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ, ಆದರೆ ಇಲ್ಲಿ ಇದ್ದಾರೆ, ಇಲ್ಲಿದ್ದಾರೆ. ಆತ್ಮಸ್ವರೂಪನಾದ ದೇವರು ನಿಮ್ಮ ಮಧ್ಯದಲ್ಲಿ ನಿಮ್ಮೊಂದಿಗಿದ್ದಾರೆ. ಒಂದು ದಿವಸ 2000 ವರ್ಷಗಳ ಹಿಂದೆ ತಿಮ್ಮಯ್ಯನ ಮಗ ಬಾರ್ತಿಮಾಯ, ದಾವೀದ ಕುಲಪುತ್ರನೇ ನಜರೇತಿನ ಯೇಸುವೇ ಎಂಬುದಾಗಿ ಕೂಗಿ ಕರೆದ. ಆ ಕೂಗಿಗೆ ಯೇಸು ಅಲ್ಲಿ ನಿಂತ್ಕೊಂಡು ಅವನನ್ನು ನನ್ನ ಬಳಿಗೆ ಕರೆತನ್ನಿ ಅಂತೇಳಿ ಅವನಿಗೆ ಬೇಕಾದ ಈ ಶಾರೀರಿಕವಾದ ಕಣ್ಣುಗಳನ್ನು
ಆ ಹುಟ್ಟು ಕುರುಡನಿಗೆ ಕೊಟ್ಟರು ಪ್ರಿಯರೇ. ಇವತ್ತು ಅದೇ ಯೇಸುವನ್ನು ನೀವು ಕೂಗ್ರಿ, ನಿಮ್ಮ ಆತ್ಮೀಕವಾದ ಕತ್ತಲೆ ದೂರವಾಗುತ್ತೆ, ನಿಮ್ಮ ಆತ್ಮೀಕವಾದ ಕಣ್ಣುಗಳು ತೆರೆಯಲ್ಪಡುತ್ತೆ, ನಿಮ್ಮ ಆಧ್ಯಾತ್ಮಿಕ ಕಣ್ಣುಗಳು ತೆರೆಯಲ್ಪಡುತ್ತೆ, ನಿಮ್ಮ ದುಃಖ ಆನಂದವಾಗುತ್ತೆ, ನಿಮ್ಮ ಕಷ್ಟ ಸಂಕಟಗಳು ದೂರವಾಗುತ್ತೆ, ನಿಮ್ಮ ಒಳಗಡೆ ಒಂದು ಸಮಾಧಾನ, ನಿಮ್ಮ ಒಳಗಡೆ ಒಂದು ಆನಂದವನ್ನ ದೇವರು ತುಂಬಿಸ್ಲಿಕ್ಕಿದ್ದಾರೆ. ಓ ರಬ 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 ರಬ, ಯೇಸುವೆ ಸ್ತೋತ್ರ. ಕೂಗಿ ಕರೆಯೋಣ ಪ್ರಿಯರೇ, ಕೂಗಿ ಕರೆಯೋಣ ಪ್ರಿಯರೇ, ಕೂಗಿ ಕರೆಯೋಣ ಪ್ರಿಯರೇ. ಇದು ಕೂಗುವ ಪ್ರತಿಯೊಬ್ಬರಿಗೆ ಹತ್ತಿರವೇ ಇದ್ದಾರೆ ಪ್ರಿಯರೇ, ಹತ್ತಿರವೇ ಇದ್ದಾರೆ ಪ್ರಿಯರೇ. ಓ ರ ರ ರ ರ ರ ರ ರ ರ. ಸ್ತೋತ್ರಪ್ಪ, ಸ್ತೋತ್ರ 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 ಸ್ತೋತ್ರ. ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವರೇ, ನಿಮ್ಮ ಸಮೀಪದಲ್ಲಿದ್ದಾರೆ. ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವರೇ. ನಂಬಿಕೆಯಿಂದ ಆಡಿ. ಕೂಗುವ ಎಲ್ಲರಿಗೂ ನಿಮ್ಮ ಸಮೀಪದಲ್ಲಿದ್ದಾರೆ, ಬಹು ಸಮೀಪ ಇರುವವರೇ. ಕಷ್ಟದಿ ಕರೆಯುವ ಕೂಗನು ಕೇಳಿ ಬಿಡುಗಡೆ ಕೊಡುವವರೇ. ಕಷ್ಟದಿ ಕರೆಯುವ ಕೂಗನು ಕೇಳಿ ಬಿಡುಗಡೆ ಕೊಡುವವರೇ. ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ. ಕರಗಳನ್ನು ತಟ್ಟಿ ಆಡೋಣ. ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, 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 ಹಾಲೆಲು ಹಾಲೆಲೂಯಾ, 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 ಹಾಲೆಲು ಹಾಲೆಲೂಯಾ, 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 ಹಾಲೆಲು ಹಾಲೆಲೂಯಾ, 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 ಹಾಲೆಲು ಹಾಲೆಲೂಯಾ, 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 ಹಾಲೆಲು ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಒಂದು ನೆನಪಿಗೆ ತಂದುಕೊಳ್ಳಿ. ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸಿದ್ದು ಯಾವಾಗ ಅಂದರೆ ಈ ಸೃಷ್ಟಿಗಿಂತ ಮೊದಲೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದು ಇವತ್ತು ನಮಗೆ ಅರ್ಥ ಆಗ್ಬೋದು, ನಾಳೆ ಅರ್ಥ ಆಗ್ಬೋದು, ಆದರೆ ಯೇಸು ನಮ್ಮನ್ನು ಪ್ರೀತಿಸಿದ್ದು ನಿನ್ನೆ ಇವತ್ತಲ್ಲ. ಈ ಪ್ರಪಂಚ ಉಂಟಾಗುವ ಮೊದಲೇ ದೇವರು ನನ್ನನ್ನು ನಿಮ್ಮನ್ನು ಪ್ರೀತಿಸಿದ ದೇವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅವರು ಪ್ರೀತಿ ಸ್ವರೂಪಿ ಪ್ರಿಯರೇ. ಆ ಪ್ರೀತಿ ಸ್ವರೂಪಿಯಾದ ದೇವರು ಯಾವತ್ತೂ ಕೂಡ ಬದಲಾಗೋದಿಲ್ಲ. ಅವರು ಇವತ್ತು ಕೂಡ ಪ್ರೀತಿಯಾಗಿದ್ದಾರೆ, ನಾಳೆ ಕೂಡ ಪ್ರೀತಿಯಾಗಿದ್ದಾರೆ, ನಿನ್ನೆಯೂ ಕೂಡ ಅವರು ಪ್ರೀತಿಯಾಗಿದ್ದರು ಪ್ರಿಯರೇ. ಆದರೆ ಆ ದೇವರು ಇಷ್ಟಪಡೋದೇನೆಂದರೆ ಅವರ ಪ್ರೀತಿಯನ್ನು ನಾನು ಅರ್ಥ ಮಾಡ್ಕೋಬೇಕು, ಆ ಜೀವವನ್ನು ನಾನು ನನ್ನಲ್ಲಿ ಪಡ್ಕೋಬೇಕು. ಅವರು ಮಾಡಿದ ಈ ಒಂದು ಕಾರ್ಯ, ತ್ಯಾಗದ ಕಾರ್ಯ, ಶಿಲುಬೆಯ ಆ ಒಂದು ಮರಣವನ್ನು ನಾನು ನನ್ನ ಅಂತರಂಗದಲ್ಲಿ ಧ್ಯಾನಿಸಬೇಕು. ಆ ಧ್ಯಾನಿಸಿ ಅವರಿಗೆ ಸ್ತೋತ್ರ ಹೇಳಬೇಕು. ಸತ್ಯದ ಅರಿವಿನೊಂದಿಗೆ ಇದ್ದುಕೊಂಡು ಅವರಿಗೆ ಸ್ತೋತ್ರ ಹೇಳಿ ಬದುಕುವ ಮಗನು ಮಗಳಾಗಬೇಕು. ಅಂಥ ಒಂದು ವಿಶ್ವಾಸಿ ನಾನು ಆಗಬೇಕು ಅಂತ ದೇವರು ಬಯಸ್ತಾರೆ. ಈ ಸಾಲುಗಳು ನೋಡಿ ಎಷ್ಟು ಚೆನ್ನಾಗಿದೆ, ಒಂದ್ಸರಿ ಕೇಳಿಸ್ಕೊಳ್ಳಿ. ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ, ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ಸೃಷ್ಟಿಗಿಂತ ಮೊದಲೇ ತಂದೆ ದೇವರು, ಯೇಸು, ಪವಿತ್ರಾತ್ಮರೊಂದು ಪ್ಲಾನ್ ಮಾಡಿದ್ರು. ಏನಂತ ಗೊತ್ತಾ? ಆದಾಮ ಖಂಡಿತವಾಗ್ಲೂ ಆತ್ಮದಲ್ಲಿ ಸತ್ತೋಗ್ತಾನೆ ನನ್ನ ಮಾತನ್ನ ಮೀರಿ. ಆದರೆ ಸತ್ತು ಹೋದ ಆದಾಮನನ್ನ ನಾನು ಸಂಪೂರ್ಣವಾಗಿ ನರಕಕ್ಕೆ ಬಿಡೋದಿಲ್ಲ. ನಾನು ಮತ್ತೊಮ್ಮೆ ಭೂಮಿಗೆ ನನ್ನ ಮಗನನ್ನ, ಯೇಸುವನ್ನ ಕಳುಹಿಸಿ ಆ ಆದಾಮನಿಂದ ಬಂದಂತ ಪಾಪವನ್ನ, ಶಾಪವನ್ನ ನನ್ನ ಮಗನ ಮೇಲೆ ಹಾಕಿ ಶಿಲುಬೆಯಲ್ಲಿ ಅವನನ್ನು ಬಲಿ ಕೊಟ್ಟು ಮಾಡಿದ ಆ ಪಾಪಗಳನ್ನೆಲ್ಲ, ಆ ಶಾಪಗಳನ್ನೆಲ್ಲ ಕ್ಷಮಿಸಿ ಮತ್ತೊಮ್ಮೆ ನನ್ನ ಮಕ್ಕಳಿಗೆ ಪರಲೋಕ ರಾಜ್ಯವನ್ನು ಕೊಡ್ತೇನೆ ಎಂಬುದಾಗಿ ದೇವರು ಯೋಜನೆ ಮಾಡಿದರು. ಆ ಯೋಜನೆಯನ್ನ ಯಾವಾಗ ನೆರವೇರಿಸಿದ್ರು ಅಂದರೆ 2000 ವರ್ಷಗಳ ಹಿಂದೆ ಕಲ್ವಾರಿಯಲ್ಲಿ ಆ ಸತ್ಯವನ್ನ, ಆ ಕಾರ್ಯವನ್ನ ದೇವರು ಯೇಸು ಕ್ರಿಸ್ತನ ಮುಖಾಂತರವಾಗಿ ಮಾಡಿ ಮುಗಿಸಿದ್ರು. ಆ ಮಾಡಿ ಮುಗಿಸಿದ ಕಾರ್ಯದಲ್ಲಿ ನೀವು ವಿಶ್ವಾಸ ಇಟ್ಟರೆ ಆ ದಿನ, ಆ ಕ್ಷಣ ನಿಮಗೆ ಜೀವ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಇಲ್ಲಿ ಬಂದಿದ್ದೀರಲ್ವಾ, ನೀವು ಯಾರಾದರೂ ಸರಿ, ಯೇಸು ನನಗಾಗಿ ಶಿಲುಬೆ ಮೇಲೆ ಸತ್ರು, ನನ್ನ ಆತ್ಮಕ್ಕೆ ಜೀವ ಕೊಡುವುದಕ್ಕೋಸ್ಕರ ಅಂತೇಳಿ ಒಂದು ಮಾತು ನಂಬಿ ಆ ಕ್ಷಣ ನಿಮ್ಮೊಳಗಡೆ ಜೀವ ಉಂಟಾಗತ್ತೆ. ಹಲ್ಲೆಲೂಯಾ.
ಆ ಕ್ಷಣವೇ, ನಾಳೆ ಅಲ್ಲ. ಯಾಕಂದರೆ ಅವರು ಜೀವಿಸ್ತಾ ಇದ್ದಾರೆ, ಅವರು ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ಅಂಥ ದೇವನನ್ನು ನಾವೆಲ್ಲರೂ ಕೂಡ ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ, ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ. ನಂಬಿಕೆಯಿಂದ, ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ, ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ, ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ಹೇಳೋಣ ಸರ್ ಅದನ್ನ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ನಂಬಿಕೆ ಉಳ್ಳವರಾಗಿ, ದುಷ್ಟನ ಜೀವನ ನಡೆಸಿದ ನನಗೆ ಹೊಸ ಜೀವ ಕರುಣಿಸಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಚಪ್ಪಾಳೆಯೊಂದಿಗೆ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಸೇರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜೀವ ಕೊಟ್ಟ ಯೇಸುವಿಗೆ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ರಕ್ತದಿಂದ ತೊಳೆದ ದೇವನಿಗೆ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮೊಂದಿಗೆ ಮಾತನಾಡುವ ದೇವನಿಗೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಟ್ಟಿಗೆ ಸೇರಿ ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನೇಸು ರಾಜ, ನನ್ನೇಸು ರಾಜ, ಸ್ತೋತ್ರ, ನನ್ನೇಸು ರಾಜ, ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ ದಿನವೆಲ್ಲ. ಸ್ತುತಿಗನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ, ಸ್ತುತಿಗನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ. ಅರುಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ, ಅರುಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ನನ್ನೇಸು ರಾಜ, ಸ್ತೋತ್ರ, ನನ್ನೇಸು ರಾಜ, ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ ದಿನವೆಲ್ಲ. ಕಮನ್ ಸೇರಿ ಸ್ತುತಿ ಸ್ತೋತ್ರ. ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ಜೀವಾಂತ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ ದಿನವೆಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತುತಿ ಮಾಡೋಣ, ಸ್ತುತಿ ಮಾಡೋಣ ಕರುಣೆಯುಳ್ಳ ದೇವನಿಗೆ, ನನಗಾಗಿ ಪ್ರಾಣ ಕೊಟ್ಟ ಯೇಸುವಿಗೆ, ನನಗಾಗಿ ರಕ್ತ ಸುರಿಸಿದ ಕರ್ತನಿಗೆ,
ನಮ್ಮನ್ನ ಆತ್ಮದಲ್ಲಿ ಜೀವಂತರನ್ನಾಗಿ ಮಾಡಿದ ದೇವಾದು ದೇವನಿಗೆ ಸ್ತೋತ್ರ ಮಾಡೋಣ. ಓರಲಬ ಶಿಖರಲಬ ಉರಿಯಲಬ ಹುರಬರಬ. ಯೇಸುವೆ, ನಿನ್ನ ಸಾನ್ನಿಧ್ಯಪ್ಪ, ನಿನ್ನ ಪ್ರಸನ್ನತೆ ಒಬ್ಬೊಬ್ಬರ ಹೃದಯಗಳಲ್ಲಿ ಸ್ವೀಕಾರವಾಗಲಿ ಅಪ್ಪ. ಯೇಸುವೆ, ಕತ್ತಲಿರುವ ಪ್ರತಿಯೊಬ್ಬರಲ್ಲಿ ನಿನ್ನ ಬೆಳಕು ಸ್ವೀಕಾರವಾಗಲಿ, ನಿನ್ನ ವಚನದ ಅಭಿಷೇಕ ಸ್ವೀಕಾರವಾಗಲಿ ಅಪ್ಪ. ಒಬ್ಬೊಬ್ಬರ ಹೃದಯದಲ್ಲಿ ಒಂದು ಚೈತನ್ಯ ಉಂಟಾಗಲಿ, ಎಲ್ಲ ಹಳೆಯ ಸ್ವಭಾವಗಳು ಅಳಿದು ಹೋಗಲಿ ಅಪ್ಪ. ನೂತನ ಸ್ವಭಾವ ಒಬ್ಬೊಬ್ಬರಲ್ಲಿ ಉಂಟಾಗಲಿ. ಹಾಲೆಲೂಯ, ಹಾಲೆಲೂಯ. ಯೇಸುವೆ, ಈ ಚಿಂತಾಮಣಿಯಲ್ಲಿರುವ ಪ್ರತಿಯೊಂದು ಕುಟುಂಬಗಳಲ್ಲಿ ನಿನ್ನ ಬೆಳಕು ಹಬ್ಬಿ ಹರಡಲಿ ಅಪ್ಪ. ಹಾಲೆಲೂಯ. ಯೇಸುವೆ, ಕ್ರಿಸ್ತನ ಪರಿಮಳ, ನಿನ್ನ ಪರಿಮಳ ಇವರ ಮುಖಾಂತರ ಹಬ್ಬಿ ಹರಡಲಿ ಅಪ್ಪ. ಇವರ ಕುಟುಂಬಗಳಲ್ಲಿ ಹೊಸ ಒಂದು ಜೀವನ ನವೀಕರಿಸಲ್ಪಟ್ಟ ಜೀವನ ಉಂಟಾಗಲಿ ಕರ್ತನೆ. ಹಾಲೆಲೂಯ, 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 ಹಾಲೆಲೂಯ. ಆ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ ಪ್ರಿಯರೇ. ಸೃಷ್ಟಿಗಿಂತ ಮೊದಲೇ ನನಗಾಗಿ ನಿಮಗಾಗಿ ಪ್ರಾಣ ಕೊಟ್ಟ ಯೇಸು ಇಲ್ಲಿದ್ದಾರೆ. ಅವರು ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ ಪ್ರಿಯರೇ. ಆ ಯೇಸುವನ್ನು ನಾವು ಕೇಳೋಣ. ಯೇಸಪ್ಪ, ನನ್ನ ಜೊತೆ ಮಾತನಾಡ್ರಿ. ಯೇಸುವೆ, ನನ್ನ ಜೊತೆ ಮಾತನಾಡ್ರಿ ಅಪ್ಪ.